ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಬರ್ಡೇ ವ್ಲಾಗ್. ಅದೇ ಎಲ್ಲಿ ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀನಿ. ನಾವು ಬರ್ಡೇಗೆ ಎಲ್ಲಿ ಹೋಗಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಕಾರಣ ಮೈಸೂರಲ್ಲಿ ಪಾಪು ಅಪ್ಪ ಅಮ್ಮನ ಪಿಕ್ ಮಾಡ್ಕೊಂಡ್ವಿ. ತುಂಬ ಲೇಟ್ ಆಗಿದ್ದ ಕಾರಣ ಮಲಗಿಬಿಟ್ವಿ. ಆ್ಯಂಡ್ ವ್ಯೂ ನೋಡಿ ಬಾಚಿನಿ ಅಂತ 6 o'clock ಎಕ್ಸಾಕ್ಟಾಗಿ ಎಬ್ಬಿಸ್ಬಿಟ್ಟು ವಿಶ್ ಮಾಡಿದ್ರು. ಮೆಚುರಿಟಿ ಅಂದರೆ ಅದೇ ಅಲ್ವಾ, ನಿದ್ದೆ ಫಸ್ಟು, ಆಮೇಲೆ ವಿಶಸ್ ಏನೇ ಇದ್ದರು. ಅಷ್ಟರಲ್ಲಾಗಲೇ ನಾವು ಸುಬ್ರಹ್ಮಣ್ಯ ರೋಡ್ ರೀಚ್ ಆಗಿದ್ವಿ. ಯಪ್ಪ ಏನು ವೆದರ್ ಅಂತೀರಾ, ಫುಲ್ ಚಿಲ್ಲಾಗಿತ್ತು. ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ಬಂದರು. ಧರ್ಮಸ್ಥಳ ರೀಚ್ ಆಗಿ ರೂಮ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಬ್ಲೆಸ್ಡ್ ಡೇ, ಬ್ಲೆಸ್ಡ್ ಬರ್ಡೇ ಅಂತಲೇ ಹೇಳ್ಬೋದು. ಹೊರಗೆ ಬಂದಮೇಲೆ ನನ್ನೊಂದೆರಡು ವೀಡಿಯೋ ತೆಗಿತೀನಿ, ನನ್ನೊಂದು ಫೋಟೋ ತೆಗಿತೀನಿ ಅಂತ ಫೋಟೋಶೂಟ್ ಮಾಡಿಸ್ಕೊಟ್ರು ನನ್ನ ಹಸ್ಬೆಂಡು. ಅಲ್ಲಿಂದ ಸೂರ್ಯ ಹೊರಟ್ವಿ. ಸೂರ್ಯ ಟೆಂಪಲ್ ದರ್ಶನ ಮಾಡಿ ಅಲ್ಲಿ ಒಂದೆರಡು ಸೆಲ್ಫೀಸ್ ತೊಗೊಂಡ್ವಿ. ಆ್ಯಂಡ್ ಈ ಪಿಕ್ ಯಾಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಹೋಲ್ ಧರ್ಮಸ್ಥಳ ಟ್ರಿಪ್ಪಲ್ಲಿ ನನಗೆ ಫೇವ್ರೇಟ್ ಪಿಕ್ ಆಗಿತ್ತು. ಅಲ್ಲಿಂದ ಸೌತಡ್ಕ ಹೋದ್ವಿ. ಪೂಜೆ ನಡೀತಾ ಇತ್ತು. ನಾನು ಹರಕೆ ಮಾಡಿದ್ರಿಂದ ಗಂಟೆ ಕಟ್ತಿದ್ದೆ. ಅಮ್ಮನೂ ಕೂಡ ನಾನು ಹರಕೆ ಮಾಡಿದ್ದೀನಿ, ಅದೇ ಗಂಟೆ ನೀನು ಕೂಡ ಕಟ್ಬಿಡು ಅಂತ ಕಟ್ಸಿದ್ರು. ಡಬಲ್ ಗಂಟೆ ಕಟ್ಟಿ ಅಲ್ಲಿಂದ ಧರ್ಮಸ್ಥಳ ವಾಪಸ್ ಬಂದ್ವಿ. ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಬಸ್ ಸ್ಟಾಪ್ ಬಂದಿದ್ವಿ. ಯಾಕೆಂದರೆ ನಾವು ಸುಬ್ರಹ್ಮಣ್ಯ ಹೋಗಬೇಕಾಗಿತ್ತು. ಬಸ್ ಸ್ಟಾಪಲ್ಲೇ ಒಂದೆರಡು ಸೆಲ್ಫೀಸ್ ತೊಗೊಂಡು ಬಸ್ ಬರೋ ತನಕ ವೆಯ್ಟ್ ಮಾಡಿ ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ರೀಚ್ ಆದ್ವಿ. ಆ್ಯಂಡ್ ಸುಬ್ರಹ್ಮಣ್ಯದಲ್ಲಂತೂ ಸೂಪರಾಗಿ ದರ್ಶನ ಆಯಿತು. ಅಲ್ಲಿಂದ ಮೂಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಕಲ್ಲು ಕಟ್ಟಿ ಹರಕೆ ತೀರಿಸಬೇಕು ಅನ್ನೋದೇನೋ ವಾಡಿಕೆ ಇತ್ತು. ಸೊ ನಾವು ಕೂಡ ಒಂದು ಕಲ್ಲಲ್ಲಿ ಮನೆ ಥರ ಕಟ್ಟಿ ಬೇಡ್ಕೊಂಡು ಬಂದು. ಆ್ಯಂಡ್ ನಾವು ಕಟ್ಟಿದ ಕಲ್ಲು ಹೀಗಿತ್ತು ನೋಡಿ ಹೇಗಿದೆ ಅಂತ. ಇಟ್ ವಾಸ್ ಸೂಪರ್ ಬ್ಲೆಸ್ಡ್ ಡೇ. ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿ ತುಂಬ ಬಿಸಿಲಿರೋ ಕಾರಣ ಎಲ್ಲೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೈಸೂರು ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.